ಸಂಘದ ನಿಜವಾದ ಶ್ರಮಜೀವಿಗಳು ಅಮಲರು. ಆದರೆ ಸಂಘಟಿತವಾಗದ ಕಾರಣ ಅವರಿಗೆ ಸರ್ಕಾರದ ಹಲವು ಸೌಲಭ್ಯಗಳು ಸಿಗುತ್ತಿಲ್ಲ. ಹೀಗಾಗಿ ಎಲ್ಲರೂ ಸಂಘಟಿತರಾಗಿ ತಮ್ಮ ಹಕ್ಕುಗಳನ್ನು ಪಡೆಯಬೇಕು ಎಂದು ಮಹಾತ್ಮ ಗಾಂಧೀಜಿ ಅಮಲರ ಸಂಘದ ಸಿರ್ವಾನಿ ತಾಲೂಕು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವೆಂಕಟೇಶ್ ದೊರೆ ಹೇಳಿದರು. ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಭಾನುವಾರ ನಡೆದ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿ ಅಮಲರ ಸಂಘದ ತಾಲೂಕು ಅಧ್ಯಕ್ಷರಾಗಿ ವೆಂಕಟೇಶ್ ದೊರೆಯವರನ್ನು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಈ ಹಿಂದೆ ನನ್ನ ತಂದೆಯವರು ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರ ಆದರ್ಶಗಳನ್ನು ಅನುಸರಿಸಿ ನಾನು ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ಅಮಲರು ಕಡಿಮೆ ಕೂಲಿಯನ್ನು ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಯಾರು ದುಷ್ಟತಗಳಿಗೆ ಬಲಿಯಾಗಬಾರದು. ಸಂಘದ ಸದಸ್ಯರು ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಸಂಘಕ್ಕೆ ನೀಡಿದರೆ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸದಸ್ಯರಿಗೆ ನೆರವಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಸಂಘದ ಉಳಿದ ಪದಾಧಿಕಾರಿಗಳನ್ನು ಶೀಘ್ರದಲ್ಲೇ ನೇಮಕ ಮಾಡಲಾಗುವುದು ಎಂದು ತಿಳಿಸಿದ ಅವರು, ಸುಮಾರು 300 ಅಮಲರನ್ನು ಒಳಗೊಂಡಿರುವ ಸಂಘವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸತ್ಯಪ್ಪ, ಸಿದ್ದಪ್ಪ, ಚಿಂತರಕುಂಟಿ, ತಿಮ್ಮಯ್ಯ, ರಾಜಪ್ಪ, ಕೋರಿ ಬಸವ, ಮಲ್ಲಯ್ಯ, ಮಡಗಿರಿ ಬಸವ, ಹನುಮಂತ, ಸೈನಿ, ಸೂರಿ, ಬಸವರಾಜ, ಮಲ್ಲಯ್ಯ, ದೊರೆ, ನಿಂಗಪ್ಪ, ಕೋಟೆಮನೆ, ದುರ್ಗಪ್ಪ, ಮುದುಕಪ್ಪ, ವೆಂಕೋಬ, ಹನುಮಂತ, ರಾಜಸಾಬ, ದೊಡ್ಡೆಮರಡಿ, ಮರಾಠಿ, ಅಜ್ಮೀರ್, ದಾಸರಿ, ಕನಕಯ್ಯ, ಕೋಟೆಮನೆ, ರಾಮಣ್ಣ, ವಿರುಪಣ್ಣ, ಚನ್ನಪ್ಪ, ಶಾಂತಗಲ್, ಬ್ಯಾಟರಿ, ವೆಂಕಬ್ಬ ನಾಯಕ, ಕಪಲ, ತಿಮ್ಮಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತೆಗೆದಣ್ಣ